ಮನೆಗೆ ಯಾವಾಗ ಚಿಕನ್ ತಂದ್ರೂ ಬಿರಿಯಾನಿ, ಕಬಾಬು, ಚಿಕನ್ ಫ್ರೈ ಇಲ್ಲಾಂದ್ರೆ ಚಿಕನ್ ಸಾಂಬಾರ್ ಇದಿಷ್ಟು ಬಿಟ್ಟು ಇವತ್ತು ಒಂದು ಯೂನಿಕ್ ಆಗಿರೋ ಡಿಶ್ ನ ಟ್ರೈ ಮಾಡಿದ್ದೆ. ಹ್ಯೂಮನ್ ಹೈಡ್ರೋ ಅನ್ನೋ ಬ್ರ್ಯಾಂಡ್ ಕಡೆಯಿಂದ ನಾನು ಒಂದು ಕಾಸ್ಟ್ ಐರನ್ ತವಾನ ತರಿಸ್ಕೊಂಡಿದ್ದೆ. ಇದು ನಾರ್ಮಲ್ ತವಾ ಅಲ್ಲ, ಯಾಕಂದ್ರೆ ಇದು 2 in 1. ನೀವು ಗ್ರಿಲ್ ತರ ಬೇಕಾದ್ರೂ ಯೂಸ್ ಮಾಡಬಹುದು, ಇಲ್ಲ ಅಂತಂದ್ರೆ ಪ್ಲೇನ್ ತವಾ ಕೂಡ ಯೂಸ್ ಮಾಡಬಹುದು. ಅಮೆಝಾನ್ ಅಲ್ಲಿ ನಿಮ್ಗೆ ಅವೈಲಬಲ್ ಇರುತ್ತೆ, ಹೋಗಿ ಪರ್ಚೇಸ್ ಮಾಡಿ. ಇನ್ನು ತೇಚಾ ಚಿಕನ್ ಶೀಕ್ ಕಬಾಬ್ ನ ಮಾಡೋದಕ್ಕೆ ಕಡಲೆ ಬೀಜ, ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ, ಜೀರಿಗೆ, ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ತವಾ ಮೇಲೆ ಹುರ್ಕೊಂಡು ಚಟ್ನಿ ಹದಕ್ಕೆ ರುಬ್ಕೊಬೇಕು. ಈ ಮಿಕ್ಸ್ಚರ್ ಅನ್ನ ಚಿಕನ್ ಕೈಮಾದೊಳಗಡೆ ಸೇರಿಸಿ ಅದಕ್ಕೆ ನುಚ್ಚಾಗಿ ಕಟ್ ಮಾಡಿರೋ ಈರುಳ್ಳಿ ಮತ್ತೆ ಉಪ್ಪನ್ನ ಹಾಕಿ ಉಂಡೆ ಕಟ್ಟೋ ಹದಕ್ಕೆ ಬರೋವರೆಗೂ ಕಲ್ಸ್ಕೊಬೇಕು. ನೆನ್ಪಿರ್ಲಿ, ಯಾವುದೇ ಕಾರಣಕ್ಕೂ ನೀರನ್ನ ಯೂಸ್ ಮಾಡೋ ಹಾಗಿಲ್ಲ. ಅವಶ್ಯಕತೆ ಇದ್ರೆ ಸ್ವಲ್ಪ ಎಣ್ಣೆನ ಹಾಕೊಬಹುದು. ಈ ಮಿಕ್ಸ್ಚರ್ ಅನ್ನ ಚಾಪ್ ಸ್ಟಿಕ್ ಅಥವಾ ಐಸ್ ಕ್ರೀಮ್ ಸ್ಟಿಕ್ ಗೆ ಕ್ಲೀನ್ ಆಗಿ ಬೈಂಡ್ ಮಾಡಿಕೊಂಡು ಗ್ರಿಲ್ ಮೇಲೆ ಕುಕ್ ಮಾಡಿದ್ರೆ ತೇಚಾ ಚಿಕನ್ ಶೀಕ್ ಕಬಾಬ್ ರೆಡಿ ಆಗೋಗುತ್ತೆ. ಟೇಸ್ಟಿಂಗ್ ಟೈಮ್. ನಾನು ಚಿಕನ್ ಕೀಮಾ ಒಳಗಡೆ ಮಿಕ್ಸ್ ಮಾಡೋಕ್ಕೆ ಒಂದು ಗ್ರೀನ್ ಕಲರ್ ಚಟ್ನಿ ಥರ ಮಾಡ್ಕೊಂಡಿದ್ನಲ್ಲ, ಅದನ್ನೇ ನಾವು ಡಿಪ್ ಮಾಡಿ ತಿನ್ಬೋದು. ಇದು ಮಹಾರಾಷ್ಟ್ರನ್ ಚಟ್ನಿ, ಅದನ್ನು ತೇಚಾ ಅಂತ ಕರೀತಾರೆ. ಸೊ ಲೆಟ್ಸ್ ಟೇಸ್ಟ್ ಇಟ್. ಸತ್ಯವಾಗ್ಲೂ ಡವ್ ಮಾಡ್ತಾ ಇಲ್ಲ, ಅಮೇಝಿಂಗ್ ಆಗಿದೆ. ನನಗೆ ಡೌಟ್ ಬರ್ತಾ ಇದೆ ನಾನೇ ಮಾಡಿರೋದ ಅಂತ. ಒಂದ್ಸಲ ಟ್ರೈ ಮಾಡಿ ನೋಡಿ, ಯು ವಿಲ್ ಲವ್ ಇಟ್.